ವಿಜಯ ಡಿಜಿಟಲ್ ಟಿವಿ ಆಯೋಜಿಸಿದಂತಹ ಕೃಷ್ಣನ ರೀಲ್ಸ್ ಸ್ಪರ್ಧೆಯ ಅಂತಿಮ ಹಂತದ ಫಲಿತಾಂಶ ಇದೀಗ ಪ್ರಕಟವನ್ನ ಮಾಡುತ್ತಿದ್ದೇವೆ. ಅದಕ್ಕೂ ಪೂರ್ವದಲ್ಲಿ ನಮ್ಮೊಂದಿಗೆ ಶ್ರೀ ಕ್ಷೇತ್ರ ಗೋಕರ್ಣದ ಪ್ರಧಾನ ಅರ್ಚಕರಾದ ರಾಜಗೋಪಾಲ ಅಡಿ ಗುರುಜಿಯವರು ಕೃಷ್ಣನ ರೀಲ್ಸ್ ಸ್ಪರ್ಧೆಯ ಕುರಿತು ನಮ್ಮೊಂದಿಗೆ ಮಾತನಾಡಿರುವುದು ಇಲ್ಲಿದೆ ನೋಡಿ. ಇವತ್ತಿನ ದಿವಸ ನಾವು ಹೇಳುವ ವಿಚಾರ ಏನಂತಂದರೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದ ಪ್ರಯುಕ್ತವಾಗಿ ಒಂದೆರಡು ಮಾತನಾಡಲಿಕ್ಕೆ ಬಯಸ್ತೇನೆ. ಏನಂತಂದರೆ, ನಾವು ವಿಶೇಷವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಕೃಷ್ಣನ ಜನ್ಮದಿನವನ್ನು ನಾವು ಆಚರಿಸುವಂಥದ್ದು. ಅಂದರೆ ವಿಶೇಷವಾಗಿ ನಾವು ಯಾವುದೇ ವಿಚಾರಗಳು ತೊಗೊಂಡಿಸ್ತೇವೆ, ಅದರಲ್ಲೂ ಸಹಿತ ಬಾಲಲೀಲೆಗಳ ಬಗ್ಗೆ ನಾವು ನೋಡಬೇಕಂತಂದ್ರೆ ನಾವು ಶ್ರೀಕೃಷ್ಣನೇ ತಗೊಳ್ತೇವೆ. ಉದಾಹರಣೆಯಾಗಿ ಪ್ರಪಂಚದ ಮಕ್ಕಳಲ್ಲೂ ಸಹಿತ ನಾವು ಕೃಷ್ಣನ ಬಾಲ್ಯಲೀಲೆಗಳ ಬಗ್ಗೆನೇ ನಾವು ಹೇಳುವಂಥ ಕಥೆಗಳಾಗಲಿ ಯಾವುದೇ ಇರಲಿ, ಅಂದರೆ ಆ ಕೃಷ್ಣ ಒಂದು ಜಗತ್ತು ವ್ಯಾಪಿಸಿರುವಂತಹ ಒಂದು ಸಂದೇಶದಾಯಕ ಒಂದು ವ್ಯಕ್ತಿ. ಅದರಿಂದ ನಾವು ಯಾವುದೇ ಒಂದು ಜಗತ್ತಿನ ಉದ್ಧಾರಕ್ಕೋಸ್ಕರ, ಅದರಲ್ಲೂ ಸಹಿತ ಭಗವದ್ಗೀತೆಯನ್ನು ನಮ್ಮ ಪ್ರಪಂಚಕ್ಕೆ ನೀಡಿದಂತಹ ಶ್ರೀಕೃಷ್ಣ ಪರಮಾತ್ಮನ ಆ ಜನ್ಮದಿನವನ್ನು ನಾವೆಲ್ಲರೂ ಸಹ ಅತ್ಯಂತ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸುವಂಥದ್ದೇ, ಅದಕ್ಕೆ ಪ್ರಶ್ನೆ ಇಲ್ಲ. ಅದರಲ್ಲೂ ಸಹಿತ ಈಗ ಮಥುರದಲ್ಲಿರ್ಬೋದು, ಇದರಲ್ಲಿ ಬೃಂದಾವನದಲ್ಲಿರ್ಬೋದು ಭಾಳ ವಿಶೇಷವಾಗಿ ಆಚರಿಸಲ್ಪಡುತ್ತದೆ. ನಮ್ಮ ಭರತಖಂಡದ ಎಲ್ಲ ಕಡೆಯಲ್ಲೂ ಸಹಿತ ಕೃಷ್ಣ ಜನ್ಮಾಷ್ಟಮಿ ಅಂತಂದರೆ ಭಾಳ ಒಂದು ವಿಶೇಷ. ಅದೇ ರೀತಿಯಲ್ಲಿ ನಮ್ಮಲ್ಲೂ ಸಹಿತ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ವಿಶೇಷವಾಗಿ ಆಚರಿಸುವಂಥದ್ದು. ಅದರಲ್ಲಿ ಮಕ್ಕಳ ಕೃಷ್ಣನ ಬಾಲಲೀಲೆಗಳ ಬಗ್ಗೆ ಮಕ್ಕಳಲ್ಲಿ ಛದ್ಮವೇಷ ಸ್ಪರ್ಧೆಗಳನ್ನು ಅಥವಾ ಕೃಷ್ಣನ ಬಾಲ ವೇಷಧಾರಿಗಳಾಗಿ ಅದರಲ್ಲಿ ಕಾಣುವಂಥದ್ದು, ಇದು ಭಾಳ ಒಂದು ವಿಶೇಷವಾಗಿರುವಂಥದ್ದು. ಯಾಕಂದರೆ ಅದರಲ್ಲಿ ನೋಡುವಂಥದ್ದಕ್ಕೆ ಸಂತೋಷ ಅಂತ ಶ್ರೀಕೃಷ್ಣ ಪರಮಾತ್ಮ, ಯಾಕಂದರೆ ಜಗತ್ತಿನಲ್ಲಿ ಒಳ್ಳೆಯ ಸಂದೇಶವನ್ನು ಯಾವ ರೀತಿಯಲ್ಲಿ ಬದುಕಬೇಕು, ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಒಂದು ಮಾರ್ಗವನ್ನು ಭಗವದ್ಗೀತೆಯ ಮುಖಾಂತರ ಸಾರಿದಂತಹ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ನಾವು ಆಚರಿಸ್ತಿರುವಂಥದ್ದು. ಪ್ರತಿ ವರ್ಷ ನಾವು ಆಚರಿಸುವಂಥದ್ದು ಭಾಳ ಒಂದು ಸಂತೋಷದಾಯಕ ವಿಚಾರ, ಧಾರ್ಮಿಕವಾಗಿಯೂ ಸಹಿತ ವಿಶೇಷ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದರಲ್ಲೂ ಸಹಿತ ವಿಶೇಷವಾಗಿ ಹೇಳಬೇಕಂತಂದರೆ, ವಿಜಯ ಡಿಜಿಟಲ್ ಟಿವಿ ಅನ್ನೋರು ಆರಂಭಿಸಿ ಎಲ್ಲ ಕಡೆಯಲ್ಲೂ ಸಹಿತ ಶ್ರೀಕೃಷ್ಣ ವೇಷಧಾರಿಯ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಭಾಳ ಒಂದು ಸಂತೋಷ ವಿಚಾರ ತಿಳಿದು ಭಾಳ ಸಂತೋಷವಾಯಿತು. ಅದರಲ್ಲಿ ಎಲ್ಲರೂ ಸಹ, ಯಾಕಂದರೆ ಇದೆಲ್ಲ ಜಿಲ್ಲೆಯಾದ್ಯಂತ ಪಸರಿಸಿರುವಂಥದ್ದು. ಅದರಿಂದ ಯಾಕಂತಂದರೆ ಕೃಷ್ಣನ ಒಂದು ಸಂದೇಶಗಳು, ಕೃಷ್ಣನ ಆ ಬಾಲಲೀಲೆಗಳು ಎಲ್ಲರಿಗೂ ತಿಳಿಯುವಂತಾಗಲಿ. ಮತ್ತು ಅದು ಮಕ್ಕಳಲ್ಲಿ ನೋಡುವಂಥದ್ದು ಭಾಳ ಮುದ್ದು, ಆ ಮುದ್ದು ಮಕ್ಕಳಲ್ಲಿ ನೋಡುವಂಥದ್ದೇ ಭಾಳ ಸಂತೋಷದಾಯಕ ವಿಚಾರ. ತಂದೆ ತಾಯಿಗಳು ಸಹಿತ ಏನಿರುತ್ತಂದರೆ, ಆ ಮಕ್ಕಳ ಚಿಕ್ಕ ಮಕ್ಕಳು ಮಾಡುವಂಥ ವೇಷಗಳೇನಿದೆಯೋ ಅದು ಉಲ್ಲಾಸವನ್ನು ಅಥವಾ ಸಂತೋಷವನ್ನು ತರುವಂಥದ್ದು. ಇಂಥ ಸಂತೋಷದಾಯಕ ವಿಚಾರದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಒಳ್ಳೆಯ ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ವಿಜಯ ಯೂಟ್ಯೂಬ್ನವರು. ಮುಂದೆ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು, ಈ ಥರ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಅದರಲ್ಲೂ ಸಹಿತ ತಾವು ಮುಕ್ತವಾಗಿ ಭಾಗವಹಿಸಿ ಚೆಂದ ಕಾಣಿಸ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದರಂತೆ ಈಗಾಗಲೇ 100ಕ್ಕಿಂತ ಹೆಚ್ಚು ಸ್ಪರ್ಧಾಳುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರುವಂಥ ವಿಚಾರ ನಮ್ಗೆ ತಿಳಿದು ಬಂತು. ಅದು ಭಾಳ ಸಂತೋಷದಾಯಕ ವಿಚಾರ. ಇದು ಸಹಸ್ರ ಸಂಖ್ಯೆಯಲ್ಲಿ ಹೋಗಿ ಮುಟ್ಟಬೇಕು. ಯಾಕಂದರೆ ನಾವು ಪ್ರತಿಯೊಂದು ರೋಲ್ ಮಾಡೆಲ್ ಯಾರು ತೊಗೊಳ್ತೀವಿ ಅಂತಂದರೆ, ಮಕ್ಕಳಿಗೆ ಯಾವುದನ್ನು ಕಳಿಸುವಾಗ ಸಹಿತ ನಾವು ಕೃಷ್ಣನ ಕೊಡ್ತೀವಿ. ಕೃಷ್ಣನ ಬಾಲಲೀಲೆಗಳಿರ್ಬೋದು, ಅಥವಾ ದೊಡ್ಡನನ್ನು ಮಾಡಿದಂಥ ಸಂದೇಶಗಳಿರ್ಬೋದು, ಯುದ್ಧ ನೀತಿಗಳಿರ್ಬೋದು, ಕಲಿತಂಥ ವಿದ್ಯೆಗಳಿರ್ಬೋದು. ಯಾಕಂದರೆ ವಿದ್ಯೆ ಏನಿದು ಅಷ್ಟೂ ವಿದ್ಯೆಗಳನ್ನು ಒಂದೇ ದಿನದಲ್ಲಿ ಕಲಿತಿರುವಂಥ ಏಕೈಕ ವ್ಯಕ್ತಿ ಕೃಷ್ಣ. ಸುದರ್ಶನ ಚಕ್ರವನ್ನು ಅಥವಾ ಈ ಥರ ಪ್ರಪಂಚಕ್ಕೆ ತನ್ನ ಅಸ್ತ್ರವನ್ನು ಯಾವ ರೀತಿಯಲ್ಲಿ ಒಳ್ಳೆಯದಕ್ಕೆ ಬಳಸ್ಕೊಳ್ಳುವಂಥ ಅಸ್ತ್ರವನ್ನು ಯಾವ ರೀತಿ ಬಳಸಬೇಕು ಅಂತ ಹೇಳುವಂಥದ್ದು ತೋರಿಸ್ಕೊಟ್ಟವನು ಕೃಷ್ಣ. ಅದರಿಂದ ಅಂಥ ಕೃಷ್ಣನ ಜನ್ಮದಿನ, ನಾವೆಲ್ಲ ಜನ್ಮದಿನ ಆದಾಗ ನಾವು ಯಾವ ರೀತಿ ಸಂಭ್ರಮದಿಂದ ಅದನ್ನು ಆಚರಿಸುವ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತಮ್ಮ ಎಲ್ಲರ ತೊಡಗುವಿಕೆಯಲ್ಲಿ ಇದನ್ನು ಆಚರಿಸುವಂಥದ್ದಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ವಿಜಯ ಡಿಜಿಟಲ್ ಟಿವಿ ಅರ್ಪಿಸಿದ ಕೃಷ್ಣನ ರೀಲ್ಸ್ ಸ್ಪರ್ಧೆ 2025ರ ಅಂತಿಮ ಹಂತದ ಫಲಿತಾಂಶ ಇಲ್ಲಿದೆ ನೋಡಿ.
ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಾಳುಗಳಿಗೆ ವಿಜಯ ಡಿಜಿಟಲ್ ಟಿವಿ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಹಾಗೂ ಅವರಿಗೆ ಸಹಕರಿಸಿದಂತ ಎಲ್ಲ ಪಾಲಕ ಪೋಷಕರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸಿ ತಾವೆಲ್ಲರೂ ಇನ್ನು ಮುಂದೆಯೂ ವಿಜಯ ಡಿಜಿಟಲ್ ಟಿವಿಯ ಜೊತೆಗಿದ್ದು ಇನ್ನು ಮುಂದೆ ಆಯೋಜಿಸುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮುಂದಿನ ಸ್ಪರ್ಧೆ ಹಾಗೂ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.